ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರತಿದಿನ ಬಳಸುವಂತಹ ಇಂಗ್ಲಿಷ್ ಸೆಂಟೆನ್ಸ್ಗಳನ್ನು ಕನ್ನಡದ ಮೂಲಕ ಅಭ್ಯಾಸ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನೀವು ಇನ್ನೂ ಹೆಚ್ಚಿನದಾಗಿ ಇಂಗ್ಲೀಷ್ ಕಲಿಬೇಕು ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಹಾಗಾದರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದ್ರಿಂದ ಏನು ಯೂಸ್ ಇದೆ ಅಂತ ನೀವು ಕೇಳ್ಬೋದು. ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗೋದ್ರಿಂದ ಸಾಕಷ್ಟು ವಿಷಯಗಳನ್ನು ನೀವು ಲರ್ನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಂಗ್ಲೀಷ್ ಗ್ರಾಮರ್, ಡೈಲಿ ಯೂಸಿಂಗ್ ಇಂಗ್ಲೀಷ್ ಸೆಂಟೆನ್ಸ್ಗಳು, ಅಡ್ವಾನ್ಸ್ ಇಂಗ್ಲೀಷ್ ಕಾನ್ವರ್ಜೇಷನ್ಸ್ಗಳು, ಕ್ವಿಸ್ ಕಾಂಪಿಟೇಷನ್ ಇರುತ್ತೆ, ಹಾಗೆ ಸರ್ಟಿಫಿಕೇಟ್ ಮತ್ತು ಕ್ಯಾಶ್ ಪ್ರೈಸ್ ಕೂಡ ಇರುತ್ತೆ. ನೀವೇನಾದರೂ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ಗ್ರೂಪ್ ಡಿಸ್ಕಷನ್ಸ್ ಇರುತ್ತೆ. ವೀಕ್ಲಿ ಒನ್ಸ್ ಆನ್ಲೈನ್ ಲೈವ್ ಕ್ಲಾಸಸ್ ನಡೆಯುತ್ತೆ. ಡೈಲಿ ನೀವು ನನ್ನ ಜೊತೆ ವಾಟ್ಸಪ್ ಚಾಟ್ ಮಾಡ್ಬೋದು ಇಂಗ್ಲೀಷಲ್ಲಿ. ಇದರಿಂದ ಕೂಡ ನಿಮ್ಮ ಇಂಗ್ಲೀಷು ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ನೀವು ತುಂಬ ಚೆನ್ನಾಗಿ ಕೇಳ್ತೀರಾ, ಮೇಡಮ್ ನನಗೆ ಇಂಗ್ಲೀಷ್ ಅರ್ಥ ಆಗುತ್ತೆ, ಓದಕ್ಕೆ ಬರುತ್ತೆ, ಸೆಂಟೆನ್ಸ್ ಫಾರ್ಮೇಷನ್ ಬರುತ್ತೆ, ಬಟ್ ನನಗೆ ಯಾರ ಜೊತೆಗಾದರೂ ಮಾತಾಡಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತೀರಾ. ಬಿಕಾಸ್ ನೀವು ಯಾರ ಹತ್ರನೂ ಟ್ರೈಯೇ ಮಾಡಿರಲ್ಲ, ಅದಕ್ಕೆ ಕಷ್ಟ ಆಗಿರುತ್ತೆ. ನೀವೇನಾದರೂ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ನೀವು ನನ್ನ ಜೊತೆ ಫೋನ್ ಕಾಲಲ್ಲಿ ಇಂಗ್ಲೀಷನ್ನು ಮಾತಾಡ್ಬೋದು. ಇದರಿಂದ ಕೂಡ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಹಾಗೆ PDF ನೋಟ್ಸ್ಗಳು, ಗ್ರಾಮರ್ ನೋಟ್ಸ್ಗಳನ್ನು ಕೊಡ್ತೀವಿ. ಇಷ್ಟೊಂದು ಅಡ್ವಾಂಟೇಜಸ್ ಇದೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಕಾಣ್ತಾ ಇರುವಂತಹ ನಂಬರ್ಗೆ, ಅದು ನನ್ನ ನಂಬರೇ, ಅಲ್ಲೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚಿನದಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಎಲ್ಲರೂ ಜಾಯ್ನ್ ಆಗಿ, ಎಲ್ಲರೂ ಜಾಸ್ತಿ ಲರ್ನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಮೊದಲನೆಯ ಸೆಂಟೆನ್ಸ್ ಈ ರೀತಿ ಇದೆ: ಈ ಬಸ್ ಎಲ್ಲಿಗೆ ಹೋಗುತ್ತದೆ? ಈ ಬಸ್ ಎಲ್ಲಿಗೆ ಹೋಗುತ್ತೆ? ನಾವು ಸುಮಾರು ಸಲ ಬಸ್ ಸ್ಟಾಪ್ಗಳಲ್ಲಿ ಹೋದಾಗ ಈ ಸೆಂಟೆನ್ಸ್ನ ಕೇಳ್ತೀವಿ, ಈ ಬಸ್ ಎಲ್ಲಿಗೆ ಹೋಗುತ್ತೆ ಅಂತ. ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳೋದು ಅಂದರೆ, ವೇ ಡಸ್ ದಿಸ್ ಬಸ್ ಗೋ? ವೇ ಡಸ್ ದಿಸ್ ಬಸ್ ಗೋ? ಈ ರೀತಿ ನಾವು ಇಂಗ್ಲೀಷಲ್ಲಿ ಕೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟ್ ಸೆಂಟೆನ್ಸ್ ಈಸ್: ಸಮಯ ಎಷ್ಟಾಯಿತು ಗೊತ್ತಾ? ಸಮಯ ಎಷ್ಟಾಯಿತು ಗೊತ್ತಾ? ಟೈಮ್ ಎಷ್ಟಾಯಿತು ಗೊತ್ತಾ? ಡು ಯು ನೋ ವಾಟ್ ಟೈಮ್ ಇಟ್ ಈಸ್? ಡು ಯು ನೋ ವಾಟ್ ಟೈಮ್ ಇಟ್ ಈಸ್? ನೆಕ್ಸ್ಟ್ ಸೆಂಟೆನ್ಸ್ ಈಸ್: ಅವಳು ತನ್ನ ಕೆಲಸವನ್ನು ತೊರೆದ ಕಾರಣ ನನಗೆ ತಿಳಿದಿದೆ. ಅವಳು ತನ್ನ ಕೆಲಸವನ್ನು ತೊರೆದ ಕಾರಣ ನನಗೆ ತಿಳಿದಿದೆ. ಇಟ್ ಮೀನ್ಸ್ ಅವಳು ಏಕೆ ಕೆಲಸವನ್ನು ಬಿಟ್ಲು, ಅವಳು ಯಾಕೆ ಕೆಲಸವನ್ನು ಕ್ವಿಟ್ ಮಾಡಿದ್ಲು, ಆ ರೀಸನ್ ನನಗೆ ಗೊತ್ತಿದೆ ಅಂತ ಹೇಳೋದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು? I know the reason that why she quit the job. I know the reason that why she quit the job. ಈ ರೀತಿ ನಾವು ಹೇಳ್ಬೋದು. ಮೃಗಾಲಯದಲ್ಲಿ ನಾವು ಕೋತಿಯನ್ನು ನೋಡಿದೆವು. ಮೃಗಾಲಯದಲ್ಲಿ ನಾವು ಕೋತಿಯನ್ನು ನೋಡಿದ್ವಿ. ಈ ಸೆಂಟೆನ್ಸ್ ಬಂದು ಫಾಸ್ಟ್ ಟೆನ್ಸಲ್ಲಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು ಅಂತ ನಾವು ನೋಡೋಣ. We saw the monkey at the zoo. We saw the monkey at the zoo. ಮರವನ್ನು ನೆಟ್ಟವರು ಯಾರು? ಮರವನ್ನು ನೆಟ್ಟವರು ಯಾರು? ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು? ಹೂ ಪ್ಲಾಂಟೆಡ್ ದ ಟ್ರೀ? ಹೂ ಪ್ಲಾಂಟೆಡ್ ದ ಟ್ರೀ? ಮರವನ್ನು ಯಾರು ನೆಟ್ಟರು? ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಯಾರಾದರೂ ಕಾಲ್ ಮಾಡಿದಾಗ ಅವ್ರಿಗೆ ಹೇಳ್ತೀವಲ್ಲ, ಥ್ಯಾಂಕ್ ಯು ಫಾರ್ ಕಾಲಿಂಗ್ ಅಂತ. ಸೊ ಈ ಥರ ನಾವು ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನು ಯೂಸ್ ಮಾಡೋದನ್ನು ಕಲಿಬೇಕು. ಆವಾಗ ನಮಗೆ ಇಂಗ್ಲೀಷ್ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಯಾರೋ ಒಬ್ಬರು ಬರ್ತಿದ್ದಾರೆ. ಯಾರೋ ಒಬ್ಬರು ಬರುತ್ತಿದ್ದಾರೆ. ಸಮ್ವನ್ ಈಸ್ ಕಮಿಂಗ್. ಸಮ್ವನ್ ಈಸ್ ಕಮಿಂಗ್. ಯಾರೋ ಒಬ್ಬರು ಬರ್ತಾ ಇದ್ದಾರೆ. ನೀವು ಇದರಿಂದ ದೂರ ಇರಿ. ನೀವು ಇದರಿಂದ ದೂರ ಇರಿ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು? ಯು ಕೀಪ್ ಔಟ್ ಆಫ್ ದಿಸ್. ಯು ಕೀಪ್ ಔಟ್ ಆಫ್ ದಿಸ್. ಅವನು ಏನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೋ ದೇವ್ರಿಗೆ ಗೊತ್ತು. ಅವನು ಏನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೋ ದೇವರಿಗೆ ಗೊತ್ತು. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ? ಓನ್ಲಿ ಗಾಡ್ ನೋಸ್ ವಾಟ್ಸ್ ಈ ಟ್ರೈಯಿಂಗ್ ಟು ಡೂ. ಓನ್ಲಿ ಗಾಡ್ಸ್ ನೋ ವಾಟ್ಸ್ ಈ ಟ್ರೈಯಿಂಗ್ ಟು ಡೂ.
ನಾನು ಇವಾಗ ಬಂದೆ. ನಾನು ಇವಾಗ ಬಂದೆ. ನಾನು ಇವಾಗ ಹೊರಡುತ್ತೇನೆ. ನಾನು ಇವಾಗ ಹೊರಡುತ್ತೇನೆ. ನಾನು ಆಫೀಸಿಗೆ ಹೋಗಬೇಕು. ನಾನು ಆಫೀಸಿಗೆ ಹೋಗಬೇಕು. ದೇವಸ್ಥಾನ ಇಲ್ಲಿಂದ ತುಂಬ ಹತ್ತಿರ ಇದೆ. ದೇವಸ್ಥಾನ ಇಲ್ಲಿಂದ ತುಂಬ ಹತ್ತಿರ ಇದೆ. ಮಳೆ ಬರುವ ಸಾಧ್ಯತೆ ಇದೆ. ಮಳೆ ಬರುವ ಸಾಧ್ಯತೆ ಇದೆ. ಈ ಇಷ್ಟು ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೋದು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಕೊಡಿ ದಯವಿಟ್ಟು. ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ, ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಆ ರೀತಿ ಮಾಡಬೇಡಿ. ವಿಡಿಯೋ ನೋಡ್ತೀರಾ ಅಲ್ವಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟ ಇದ್ದರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬೇಡ, ಅದನ್ನು ನಾನು ಕೇಳಲ್ಲ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ, ಯೂಸ್ಫುಲ್ ಆಗ್ತಾ ಇದೆ ಅಂದರೆ. ಹಾಗೆ ವಿಡಿಯೋ ನೋಡಿಬಿಟ್ಟು ಸುಮ್ಮನೆ ಆಗಬೇಡಿ ಅಂತ ಹೇಳ್ತಾ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ನಾನು ಇಲ್ಲಿಗೆ ಮೊದಲ ಬಾರಿಗೆ ಬಂದಿದ್ದೇನೆ. ನಾನು ಇಲ್ಲಿಗೆ ಮೊದಲ ಬಾರಿಗೆ ಬಂದಿದ್ದೇನೆ. ನೀವು ಯಾವುದಾದ್ರೂ ನ್ಯೂ ಪ್ಲೇಸ್ಗೆ ವಿಸಿಟ್ ಮಾಡಿದಾಗ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳ್ತೀರಲ್ವ, ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು ಅಂತ. ಅದೇ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು? I have come here for the first time. I have come here for the first time. ನಾನು ಇಲ್ಲಿಗೆ ಮೊದಲ ಬಾರಿಗೆ ಬಂದಿದ್ದೇನೆ. ನಾನು ನನ್ನ ಮನೆ ಕೆಲಸಗಳನ್ನು ಮುಗಿಸಿದ್ದೀನಿ. ನಾನು ನನ್ನ ಮನೆ ಕೆಲಸಗಳನ್ನು ಮುಗಿಸಿದ್ದೀನಿ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳ್ಬೋದು? I have finished my homework. I have finished my homework. ನಮಗೆ ಬೇರೆ ಆಯ್ಕೆ ಇಲ್ಲ. ನಮಗೆ ಬೇರೆ ಆಯ್ಕೆ ಇಲ್ಲ, ನಮಗೆ ಬೇರೆ ಚಾಯ್ಸ್ ಇಲ್ಲ, ಬೇರೆ ಆಪ್ಷನ್ ಇಲ್ಲ ಅಂತ ನಾವು ಹೇಳ್ತೀವಲ್ವ, ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು? ವಿ ಹ್ಯಾವ್ ನೋ ಚಾಯ್ಸ್. ವಿ ಹ್ಯಾವ್ ನೋ ಚಾಯ್ಸ್ ಅಥವಾ ವಿ ಹ್ಯಾವ್ ನೋ ಆಪ್ಷನ್. ವಿ ಹ್ಯಾವ್ ನೋ ಆಪ್ಷನ್. ನನ್ನ ಶಕ್ತಿ ಎಲ್ಲ ಹೋಯ್ತು. ನನ್ನ ಶಕ್ತಿ ಎಲ್ಲ ಹೋಯ್ತು. ನನ್ನ ಸ್ಟ್ರೆಂತ್ ಎಲ್ಲ ಹೋಗ್ಬಿಡ್ತು. ಏನಾದರೂ ಕೆಲಸ ಮಾಡುವಾಗ ಅಥವಾ ನಿಮಗೇನಾದರೂ ಹುಷಾರಿಲ್ದಿರುವಾಗ ನಿಮಗೆ ನಿಮ್ಮ ಸ್ಟ್ರೆಂತನ್ನು ನೀವು ಲಾಸ್ ಮಾಡ್ಕೊಂಡಿರ್ತೀರ. ಆ ಸಮಯದಲ್ಲಿ ಈ ಸೆಂಟೆನ್ಸ್ನ ನೀವು ಹೇಳ್ತೀರ, ನನ್ನ ಶಕ್ತಿ ಎಲ್ಲ ಹೋಯ್ತು ಅಂತ. ಅದೇ ರೀತಿ ಆ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು? ಮೈ ಸ್ಟ್ರೆಂತ್ ಈಸ್ ಆಲ್ ಗಾನ್. ಮೈ ಸ್ಟ್ರೆಂತ್ ಈಸ್ ಆಲ್ ಗಾನ್. ನಿಮ್ಮದು ಜಗಳ ಮಾಡೋದು ಮುಗೀತಾ? ನಿಮ್ಮದು ಜಗಳ ಮಾಡೋದು ಮುಗೀತಾ? ಇಟ್ಸ್ ಯುವರ್ ಫೈಟ್ ಓವರ್. ಇಟ್ಸ್ ಯುವರ್ ಫೈಟಿಂಗ್ ಓವರ್. ಈಗ ಅಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಈಗ ಅಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು? ಇಟ್ಸ್ ನೋ ಯೂಸ್ ಆಫ್ ಕ್ರೈಯಿಂಗ್ ನಾವ್. ಇಟ್ಸ್ ನೋ ಯೂಸ್ ಆಫ್ ಕ್ರೈಯಿಂಗ್ ನಾವ್. ಅದರ ಗಾತ್ರವನ್ನು ನೋಡಿ. ಅದರ ಗಾತ್ರವನ್ನು ನೋಡಿ, ಅದರ ಸೈಜನ್ನು ನೋಡಿ ಅಂತ ಹೇಳ್ತೀವಲ್ವಾ, ಇದನ್ನು ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ? ಲುಕ್ ಅಟ್ ದ ಸೈಜ್ ಆಫ್ ದಟ್. ಲುಕ್ ಅಟ್ ದ ಸೈಜ್ ಆಫ್ ದಟ್. ಅದರ ಗಾತ್ರವನ್ನು ನೋಡಿ. ಇದು ಮುಂದುವರಿಯುವ ಸಮಯ. ಇದು ಮುಂದುವರಿಯುವ ಸಮಯ. ಇಟ್ಸ್ ಟೈಮ್ ಟು ಮೂವ್ ಫಾರ್ವರ್ಡ್. ಇಟ್ಸ್ ಟೈಮ್ ಟು ಮೂವ್ ಫಾರ್ವರ್ಡ್. ನಿನ್ನ ಸುದ್ದಿಗೆ ಅಭಿನಂದನೆಗಳು. ನಿನ್ನ ಸುದ್ದಿಗೆ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂಸ್. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂಸ್. ನಿನ್ನ ಸುದ್ದಿಗೆ ಅಭಿನಂದನೆಗಳು. ಎಲ್ಲ ಫೋಟೋಗಳನ್ನು ನನಗೆ ಸೆಂಡ್ ಮಾಡು. ಎಲ್ಲ ಫೋಟೋಗಳನ್ನು ನನಗೆ ಸೆಂಡ್ ಮಾಡು, ನನಗೆ ಕಳಿಸು ಅಂತ ನಾವು ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ನಿಮ್ಮ ಫೋಟೋಸ್ ಯಾರ ಹತ್ರ ಇರುತ್ತೋ ಅವ್ರಿಗೆ ಹೇಳ್ತಾ ಇರ್ತೀವಲ್ವ, ಫೋಟೋಸ್ ಎಲ್ಲ ಕಳಿಸು ಅಂತ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು? ಸೆಂಡ್ ಮೀ ಆಲ್ ದ ಫೋಟೋಸ್. ಸೆಂಡ್ ಮೀ ಆಲ್ ದ ಫೋಟೋಸ್. ನನ್ನ ಕೆಲಸವನ್ನು ನಾನೇ ಮಾಡ್ಕೋತೀನಿ. ನನ್ನ ಕೆಲಸವನ್ನು ನಾನೇ ಮಾಡ್ಕೊತೀನಿ. ಐ ಡೂ ಮೈ ವರ್ಕ್ ಮೈ ಸೆಲ್ಫ್. ಐ ಡೂ ಮೈ ವರ್ಕ್ ಮೈ ಸೆಲ್ಫ್. ಇದುವರೆಗೂ ಯಾರು ಯಾವ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇದುವರೆಗೂ ಕೂಡ ಯಾರು ಯಾವ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಇದನ್ನು ಯಾವ ರೀತಿ ಹೇಳೋದು? ನೋ ಬಡಿ ಹ್ಯಾಸ್ ಟೇಕನ್ ಎನಿ ಆ್ಯಕ್ಷನ್ ಟಿಲ್ ನಾವ್. ನೋ ಬಡಿ ಹ್ಯಾಸ್ ಟೇಕನ್ ಎನಿ ಆ್ಯಕ್ಷನ್ ಟಿಲ್ ನಾವ್. ನಿನಗೆ ಬುದ್ಧಿ ಇಲ್ವಾ? ನಿನಗೆ
ಬುದ್ಧಿ ಇಲ್ವಾ? ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು? ಆರ್ ಯು ಮೈಂಡ್ಲೆಸ್? ಆರ್ ಯು ಮೈಂಡ್ಲೆಸ್? ನೀನು ಯೋಚನೆನೇ ಮಾಡಲ್ವಾ? ನೀನು ಯೋಚನೆನೇ ಮಾಡಲ್ವಾ? ಇದನ್ನು ಯಾವ ರೀತಿ ಹೇಳೋದು ನಾವು? ಆರ್ ಯು ಥಾಟ್ಲೆಸ್? ಆರ್ ಯು ಥಾಟ್ಲೆಸ್? ನಾನಿದನ್ನು 2 ಗಂಟೆಗಳಲ್ಲಿ ಮಾಡಿದೆ. ನಾನಿದನ್ನು 2 ಗಂಟೆಗಳಲ್ಲಿ ಮಾಡಿದೆ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳ್ಬೋದು? ನೀವು ಟ್ರೈ ಮಾಡಿ ಯಾವ ರೀತಿ ಹೇಳ್ಬೋದು ಅಂತ. ಎಸ್ಟರ್ಡೇ ನಾನು ಒಂದು ಶಾರ್ಟ್ ಕೂಡ ಅಪ್ಲೋಡ್ ಮಾಡಿದ್ದೆ. ಆ ಶಾರ್ಟಲ್ಲಿ ಇದೇ ಸೆಂಟೆನ್ಸ್ನ ಹಾಕಿದ್ದೀನಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಹೋಗಿ ನೋಡಿ. ಹಾಗೆ ಈ ಸೆಂಟೆನ್ಸ್ನ ಕನ್ನಡದಲ್ಲಿ ಯಾವ ರೀತಿ ಹೇಳೋದು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಕೊಡಿ. ನಾನಿದನ್ನು ಮಾಡಿದ್ದೀನಿ, ಚೆಕ್ ಮಾಡಿ. ನಾನಿದನ್ನು ಮಾಡಿದ್ದೀನಿ, ಚೆಕ್ ಮಾಡಿ. ಐ ಹ್ಯಾವ್ ಡನ್ ಇಟ್, ಪ್ಲೀಸ್ ಚೆಕ್. ಐ ಹ್ಯಾವ್ ಡನ್ ಇಟ್, ಪ್ಲೀಸ್ ಚೆಕ್. ನಾನದನ್ನು ಊಟದ ಸಮಯಕ್ಕಿಂತ ಮುಂಚೆಯೇ ಮಾಡಿದ್ದೆ. ನಾನದನ್ನು ಊಟದ ಸಮಯಕ್ಕಿಂತ ಮುಂಚೆಯೇ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಹೇಳೋದು? ಐ ಹ್ಯಾಡ್ ಡನ್ ಇಟ್ ಬಿಫೋರ್ ಲಂಚ್ ಟೈಮ್. ಐ ಹ್ಯಾಡ್ ಡನ್ ಇಟ್ ಬಿಫೋರ್ ಲಂಚ್ ಟೈಮ್. ನಾನು ನನ್ನ ಕೆಲಸವನ್ನು ನಿನ್ನೆ ಮುಗಿಸಿದೆ. ನಾನು ನನ್ನ ಕೆಲಸವನ್ನು ನಿನ್ನೆ ಮುಗಿಸಿದೆ. ಇವತ್ತಲ್ಲ, ನಿನ್ನೆ ಮುಗಿಸಿದ್ದೀನಿ. ಇದನ್ನು ಯಾವ ರೀತಿ ಹೇಳೋದು? ಐ ಫಿನಿಶ್ ದ ವರ್ಕ್ ಎಸ್ಟರ್ಡೇ. ಐ ಫಿನಿಶ್ ದ ವರ್ಕ್ ಎಸ್ಟರ್ಡೇ. ನಾನು ಇವತ್ತು ಕೆಲಸವನ್ನು ಮುಗಿಸಿದ್ದೀನಿ. ಇದನ್ನು ಯಾವ ರೀತಿ ಹೇಳ್ಬೋದು ನೀವು ಕಮೆಂಟ್ ಸೆಕ್ಷನ್ ಮೂಲಕ ನನಗೆ ತಿಳಿಸ್ಕೊಡಿ. ನೀವು ಕೂಡ ಟ್ರೈ ಮಾಡಿ, ಆವಾಗಲೇ ಸೆಂಟೆನ್ಸ್ ಫ್ರೇಮ್ ಮಾಡೋಕ್ಕೆ ನಿಮಗೆ ಸಾಧ್ಯ ಆಗೋದು. ನಾನು ಕೆಲಸ ಮುಗಿಸಿದ್ದೀನಿ, ನೀವು ನೋಡ್ತೀರಾ? ನಾನು ಕೆಲಸ ಮುಗಿಸಿದ್ದೀನಿ, ನೀವು ನೋಡ್ತೀರಾ? ನಾವು ಕೆಲಸ ಮುಗಿಸ್ಬಿಟ್ಟು ಬೇರೆಯವ್ರಿಗೆ ತೋರಿಸ್ತಾ ಇದ್ದೀವಿ, ಅಂದರೆ ಬೇರೆಯವ್ರಿಗೆ ನೋಡಿ ಅಂತ ಹೇಳ್ತಾ ಇದ್ದೀವಿ ನಮ್ಮ ಕೆಲಸವನ್ನು. ಇದನ್ನು ಯಾವ ರೀತಿ ನಾವು ಹೇಳೋದು ಇಂಗ್ಲೀಷಲ್ಲಿ? ಐ ಹ್ಯಾವ್ ಫಿನಿಶ್ಡ್ ದ ವರ್ಕ್, ಡು ಯು ವಾಂಟ್ ಟು ಸೀ ಇಟ್? ಐ ಹ್ಯಾವ್ ಫಿನಿಶ್ಡ್ ದ ವರ್ಕ್, ಡು ಯು ವಾಂಟ್ ಟು ಸೀ ಇಟ್? ಈ ರೀತಿ ನಾವು ಕೇಳ್ಬೋದು. ನಾನು ಮನೆಗೆ ಹೋಗುವ ಮೊದಲೇ ಕೆಲಸ ಮುಗಿಸಿದ್ದೀನಿ. ನಾನು ಮನೆಗೆ ಹೋಗುವ ಮೊದಲೇ ಕೆಲಸವನ್ನು ಮುಗಿಸಿದ್ದೀನಿ. ಇದನ್ನು ಯಾವ ರೀತಿ ಹೇಳ್ಬೋದು? ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್ ಬಿಫೋರ್ ಐ ವೆಂಟ್ ಹೋಮ್. ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್ ಬಿಫೋರ್ ಐ ವೆಂಟ್ ಹೋಮ್. ನೀವು ಇನ್ನೂ ಇದೇ ಥರ ಹೆಚ್ಚಿನದಾಗಿ ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡೋದನ್ನು ಕಲಿಬೇಕು. ಮತ್ತು ನಿಮಗೇನಾದರೂ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ. ಅಲ್ಲಿ ಸುಮಾರು ಟಿಪ್ಸ್ಗಳು ಮತ್ತು ಟಾಪಿಕ್ಸ್ಗಳು, ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ನಿಮಗೇನಾದರೂ ಡೌಟ್ಸ್ ಬಂದರೆ ಅಥವಾ ಪರ್ಸ್ನಲ್ ಟೀಚಿಂಗ್ ಏನಾದರೂ ಬೇಕು ಅಂತ ಅನಿಸಿದ್ರೆ ನಮ್ಮ ವಾಟ್ಸಪ್ ಮೆಂಬರ್ ಆಗಿದ್ದರೆ, ನಮಗೆ ವಾಟ್ಸಪ್ ಮೆಂಬರ್ ಏನಾದರೂ ನೀವಾಗಿದ್ದರೆ ನಿಮಗೆ ನಾವು ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತೀವಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ನಮ್ಮ PDF ನೋಟ್ಸ್ಗಳನ್ನು ತೊಗೋಬೇಕು, ನಮ್ಮ PDF ನೋಟ್ಸ್ಗಳಲ್ಲಿ ಸುಮಾರು ವಿಷಯಗಳನ್ನು ಮೆನ್ಷನ್ ಮಾಡಿಟ್ಟಿದ್ದೀವಿ. ಲೈಕ್ ಸುಮಾರು 1000+ ಸೆಂಟೆನ್ಸ್ಗಳು ಕನ್ನಡದ ಮೂಲಕ ಇಂಗ್ಲೀಷ್ನಲ್ಲಿ ತಿಳಿಸ್ಕೊಡಲಾಗಿದೆ. ಗ್ರಾಮರ್ ಪಾಯಿಂಟ್ಸ್ ಇದೆ, ಮುಂತಾದ ವಿಷಯಗಳು ತುಂಬಾ ಇದೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಜೊತೆ ನೀವು ಜಾಯ್ನ್ ಆಗಿ, ಇನ್ನೂ ಹೆಚ್ಚಿನದಾಗಿ ನಾವೆಲ್ಲರೂ ಸೇರಿಕೊಂಡು ಲರ್ನ್ ಮಾಡೋಣ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರ್, ಅದು ನನ್ನ ವಾಟ್ಸಪ್ ನಂಬರ್ ಆಗಿರುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಇನ್ನೂ ಹೆಚ್ಚಿನದಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ವಿಡಿಯೋನ ನೆಕ್ಸ್ಟ್ ಸೆಂಟೆನ್ಸ್ ಈಸ್, ಅವಳು ತನ್ನ ಕೆಲಸವನ್ನು ತೊರೆದ ಕಾರಣ ನನಗೆ ತಿಳಿದಿದೆ. ಅವಳು ತನ್ನ ಕೆಲಸವನ್ನು ತೊರೆದ ಕಾರಣ ನನಗೆ ತಿಳಿದಿದೆ. ಇಟ್ ಮೀನ್ಸ್ ಅವಳು ಏಕೆ ಕೆಲಸವನ್ನು ಬಿಟ್ಲು, ಅವಳು ಯಾಕೆ ಕೆಲಸವನ್ನು ಕ್ವಿಟ್ ಮಾಡಿದ್ಲು, ಆ ರೀಸನ್ ನನಗೆ ಗೊತ್ತಿದೆ ಅಂತ ಹೇಳೋದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು? ಐ ನೋ ದ ರೀಸನ್ ದಟ್ ವೈ ಶಿ ಕ್ವಿಟ್ ದ ಜಾಬ್. ಐ ನೋ ದ ರೀಸನ್ ದಟ್ ವೈ ಶಿ ಕ್ವಿಟ್ ದ ಜಾಬ್. ಈ ರೀತಿ ನಾವು ಹೇಳ್ಬೋದು. ಮೃಗಾಲಯದಲ್ಲಿ ನಾವು ಕೋತಿಯನ್ನು ನೋಡಿದೆವು. ಮೃಗಾಲಯದಲ್ಲಿ ನಾವು ಕೋತಿಯನ್ನು ನೋಡಿದ್ದೀವಿ. ಈ ಸೆಂಟೆನ್ಸ್ ಬಂದು ಫಾಸ್ಟ್ ಟೆನ್ಸಲ್ಲಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು ಅಂತ ನಾವು ನೋಡೋಣ. ವಿ ಸ್ಯಾವ್ ದ ಮಂಕಿ ಅಟ್ ದ ಝೂ. ವಿ ಸ್ಯಾವ್ ದ ಮಂಕಿ ಅಟ್ ದ ಝೂ. ಮರವನ್ನು ನೆಟ್ಟವರು ಯಾರು? ಮರವನ್ನು ನೆಟ್ಟವರು ಯಾರು? ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು? ಹೂ ಪ್ಲಾಂಟೆಡ್ ದ ಟ್ರೀ. ಹೂ ಪ್ಲಾಂಟೆಡ್ ದ ಟ್ರೀ. ಮರವನ್ನು ಯಾರು ನೆಟ್ಟರು? ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಕಾಲಿಂಗ್.
ಥ್ಯಾಂಕ್ ಯು ಫಾರ್ ಕಾಲಿಂಗ್. ಯಾರಾದರೂ ಕಾಲ್ ಮಾಡಿದಾಗ ಅವ್ರಿಗೆ ಹೇಳ್ತೀವಲ್ಲ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಅಂತ. ಸೊ ಈ ಥರ ನಾವು ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನು ಯೂಸ್ ಮಾಡೋದನ್ನು ಕಲಿಬೇಕು. ಆವಾಗ ನಮಗೆ ಇಂಗ್ಲೀಷ್ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಯಾರೋ ಒಬ್ಬರು ಬರ್ತಿದ್ದಾರೆ, ಯಾರೋ ಒಬ್ಬರು ಬರುತ್ತಿದ್ದಾರೆ. ಸಮ್ವನ್ ಈಸ್ ಕಮಿಂಗ್, ಸಮ್ವನ್ ಈಸ್ ಕಮಿಂಗ್. ಯಾರೋ ಒಬ್ಬರು ಬರ್ತಾ ಇದ್ದಾರೆ. ನೀವು ಇದರಿಂದ ದೂರ ಇರಿ, ನೀವು ಇದರಿಂದ ದೂರ ಇರಿ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು? ಯು ಕೀಪ್ ಔಟ್ ಆಫ್ ದಿಸ್, ಯು ಕೀಪ್ ಔಟ್ ಆಫ್ ದಿಸ್. ಅವನು ಏನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೋ ದೇವ್ರಿಗೆ ಗೊತ್ತು, ಅವನು ಏನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೋ ದೇವರಿಗೆ ಗೊತ್ತು. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ? ಓನ್ಲಿ ಗಾಡ್ ನೋಸ್ ವಾಟ್ಸ್ ಈ ಟ್ರೈಯಿಂಗ್ ಟು ಡೂ, ಓನ್ಲಿ ಗಾಡ್ಸ್ ನೋ ವಾಟ್ಸ್ ಈ ಟ್ರೈಯಿಂಗ್ ಟು ಡೂ.